ನಮಸ್ತೆ ಎಲ್ಲ ಕರ್ನಾಟಕ ಜನತೆಗೆ. ಹಾಗೆ ಇವತ್ತು ನಾನು ನನ್ನ ತಾಲೂಕಿನ ಅಂದರೆ ಕೂಡ್ಲಿಗಿಯ ಶ್ರೀ ಮಹಾದೇವಪ್ಪ ಮೈಲಾರ ಕ್ರೀಡಾಂಗಣದಲ್ಲಿ ಇದ್ದೀನಿ. ಇದು ಬಂದ್ಬಿಟ್ಟು ತಾಲೂಕು ಕ್ರೀಡಾಂಗಣ, ಆದರೆ ಇದು ಕ್ರೀಡಾಂಗಣ ಥರನೇ ಇಲ್ಲ ಗುರು. ನೋಡ್ತಾ ಇರ್ಬೋದು, ಸಿಟಿಲೆಲ್ಲ ವೇಸ್ಟ್ ಕಲೆಕ್ಟ್ ಮಾಡಿಬಿಟ್ಟು ಒಂದು ಕಡೆ ಡಂಪ್ ಮಾಡ್ತಾರಲ್ವಾ, ಆ ರೀತಿ ಏರಿಯಾ ಈ ಒಂದು ಗ್ರೌಂಡು ಕಾಣ್ತಾ ಇದೆ. ಬನ್ನಿ ಈ ಗ್ರೌಂಡ್ನ ತೋರಿಸ್ತೀನಿ ನಿಮಗೆ ಹೇಗಿದೆ ಅಂತ ಹೇಳಿ. ನೋಡ್ತಾ ಇರ್ಬೋದು ಈ ರೀತಿ ಕಲ್ಗಳಿದೆ, ಓಕೆನಾ. ಇದಾದ ನಂತರ ಇಲ್ಲಿ ನೋಡ್ತಾ ಇರ್ಬೋದು, ಇದು ಕಬಡ್ಡಿ ಗ್ರೌಂಡ್. ಇಲ್ಲಿ ನೋಡಿ, ಇದು ಕಬಡ್ಡಿ ಗ್ರೌಂಡು. ಎಷ್ಟು ಸ್ಮೂತ್ ಆಗಿದೆ ಅಂತ ನೋಡ್ತಾ ಇರ್ಬೋದು. ನೋಡಿ ಇದರಲ್ಲಿ ಕಲ್ಗಳಿದೆ ನೋಡಿ, ಇದೆಲ್ಲ ಬಂಡೆ ಕಲ್ಗಳಿದೆ, ಓಕೆನಾ. ಇದಾದ್ಮೇಲೆ ನೋಡ್ತಾ ಇರ್ಬೋದು ಯಾವ ರೀತಿ ಇಲ್ಲೆಲ್ಲ ಗ್ಲಾಸ್ಗಳನ್ನ ಹೊಡೆದು ಹಾಕಿದ್ದಾರೆ ಅಂತ ಹೇಳಿ. ಇದು ಆಯ್ತಾ ಕಬಡ್ಡಿ ಗ್ರೌಂಡ್. ನೆಕ್ಸ್ಟ್ ನೋಡ್ತಾ ಇರ್ಬೋದು ಇದೇ ಖೋಖೋ ಗ್ರೌಂಡ್. ಸೊ ಖೋಖೋ ಗ್ರೌಂಡ್ ಒಳಗಡೆನೆ ಕಬಡ್ಡಿ ಗ್ರೌಂಡ್. ಓಕೆ, ಮಾಡ್ಕೊಳ್ಳಿ ಗುರು, ಜಾಗ ಸಾಲ್ಟೇಜ್ ಅಂತ, ಬಟ್ ಅದ್ರ ಕಂಡೀಷನ್ ನೋಡ್ರಿ ಯಾವ ರೀತಿ ಇದೆ ಅಂತ ಹೇಳಿ. ಇಲ್ಲಿ ನೋಡಿ, ಇದು ಗುದ್ಲಿ ತಗೊಂಡ್ ಲೈನ್ ಎಳೆಯುವಷ್ಟು ಹಾರ್ಡ್ ಇದೆ. ಸೊ ಇದ್ರಲ್ಲೇ ಎಲ್ಲ ತಾಲೂಕು, ವಲಯ, ಜಿಲ್ಲಾ ಮಟ್ಟ ಎಲ್ಲಾ ಕ್ರೀಡಾ ಏನ್ ಸ್ಪರ್ಧೆಗಳಿದೆ ಎಲ್ಲ ಇದ್ರಲ್ಲೇ ನಡೆದಿದ್ದು. ನೋಡಿ ಇದು ಖೋಖೋ ಗ್ರೌಂಡಾ, ಆಯ್ತಾ. ಅಕಸ್ಮಾತ್ ಆಗಿ ಹುಡುಗರು ಇಲ್ಲೇನಾದ್ರು ಬಿದ್ರೆ ಏನ್ ಆಗ್ಬೋದು ಅವ್ರ ಪರಿಸ್ಥಿತಿ ನೋಡಿ. ಮಧ್ಯದಲ್ಲೇನೆ ಕಲ್ಗಳಿದೆ. ಇದಿನ್ನ ಗ್ರೌಂಡ್ ಎಂಡ್ ಆಗೋದು ಅಲ್ಲಿ, ಅದ್ರ ಒಳಗಡೆನೆ ಇರೋದು ಈ ಕಲ್ಗಳು. ಈ ಗ್ರೌಂಡ್ ನ ಒಂದು ವಿಶೇಷತೆ ಏನ್ ಗೊತ್ತಾ, ನಿಮ್ಗೆ ಇಡೀ ಪ್ರಪಂಚದಲ್ಲಿ ಇಲ್ಲಿರೋ ತರ ಟ್ರ್ಯಾಕ್ ನಿಮ್ಗೆ ಎಲ್ಲೂ ಸಿಗಲ್ಲ. ಯಾಕಪ್ಪ ಅಂತಂದ್ರೆ ಎಲ್ಲಾ ಕಡೆ 200 ಮೀಟರ್ ಟ್ರ್ಯಾಕ್ ಇದ್ರೆ 400 ಮೀಟರ್ ಟ್ರ್ಯಾಕ್ ಇರುತ್ತೆ, ಬಟ್ ಇಲ್ಲಿ 240 ಮೀಟರ್ ಟ್ರ್ಯಾಕ್ ಇದೆ ಗುರು. ಇದೇನ್ ಇಲ್ಲಿಂದ ರೌಂಡ್ ಆಗಿ ಹಿಂಗ್ ಕಾಣ್ತಿದಲ್ಲ, ಸೊ ಅಲ್ಲಿ ಎಂಡ್ ಆಗುತ್ತೆ. ಒಂದು ಬಿಳೆದೇನೋ ಕಾಣ್ತಿದಲ್ಲ ಅಲ್ಲಿ, ಅದ್ರ ಪಕ್ಕದಲ್ಲಿ ಇರೋದು. ಇದು ಬಂದ್ಬಿಟ್ಟು 240 ಮೀಟರ್ ಗ್ರೌಂಡ್ ಗುರು. ನಾನು ಎಲ್ಲೂ ನೋಡಿಲ್ಲ ಇವತ್ತಿನವರೆಗೂ ನಮ್ಮ ಇಂಡಿಯಾದಲ್ಲಂತರೂ. ಇಲ್ಲಿದೆ ಮೀಟರ್ ಟ್ರ್ಯಾಕ್ ನ ನಿಮ್ಗೆ ತೋರಿಸ್ಲೇಬೇಕು, ಬನ್ನಿ ತೋರಿಸ್ತೀನಿ. ಸೊ ಇಲ್ಲಿ ನೋಡ್ತಾ ಇರ್ಬೋದು 100 ಮೀಟರ್ ಟ್ರ್ಯಾಕ್ ಇಲ್ಲಿಂದ ಸ್ಟಾರ್ಟ್ ಆಗಿದೆ. ಹಿಂಗೆ ಓಡ್ಬೇಕು, ಇಲ್ಲೆಲ್ಲ ಮಳೆ ಬಂದ್ಬಿಟ್ಟು ಸರ ಬಿದ್ದಿದೆ, ಹಿಂಗೆ ಅಲ್ಲಿ ಹೋಗಿ ಸ್ವಲ್ಪ ಎಂಡ್ ಮುಗಿತಿದೆ 100 ಮೀಟರ್ ಟ್ರ್ಯಾಕ್. ಅಲ್ಲೊಂದು ಬಾಸ್ಕೆಟ್ ಬಾಲ್ ಗ್ರೌಂಡ್ ಇದೆ, ಅದೊಂದು ಚೆನ್ನಾಗಿದೆ. ಈ ಕಡೆ ವಾಲಿಬಾಲ್ ಒಂದು ಗ್ರೌಂಡ್ ಚೆನ್ನಾಗಿದೆ. ಇವೆರಡು ಓಕೆ. ಬಾಸ್ಕೆಟ್ ಬಾಲ್ ಅಷ್ಟೇನೋ ಒಂದು ಅವಶ್ಯಕತೆ ಇಲ್ಲ ನಮ್ಮ ಒಂದು ಭಾಗಕ್ಕೆ, ಬಟ್ ವಾಲಿಬಾಲ್ ಓಕೆ ಚೆನ್ನಾಗಿದೆ. ಇವೆರಡು ಬಿಟ್ರೆ ಇನ್ನು ಉಳುಕಿದ ಗ್ರೌಂಡಿನ ಸ್ಥಿತಿ ಈ ರೀತಿ ಇದೆ. ಈ ಜಾಗ ಏನೋ ತಕರಾರಲ್ಲಿದೆ ಅಂತೆ. ಓಕೆ ಗುರು, ತಕರಾರಲ್ಲಿದೆನಾ, ಪ್ರತ್ಯೇಕ ಒಂದೊಂದು ಸ್ಟೇಡಿಯಂ ಮಾಡ್ಕೊಡಿ. ಸ್ಟೇಡಿಯಂ ಬೇಡ ಗುರು, ಮೊದಲು ಇಲ್ಲಿ ನಡೆಯುವಂತ ಒಂದು ಈ ಸ್ಪರ್ಧೆಗಳು ನಡೀತಾ ಇದೆ ಅಂತ ಸಮಯದಲ್ಲಾದ್ರೂ ಈ ಗ್ರೌಂಡ್ ನ ಸರಿ ಮಾಡಿಸ್ಬೇಕಿತ್ತು. ನನಗೆ ದಸರಾ ಮೀಟ್ ನಡೀತು, ದಸರಾ ಸ್ಪೋರ್ಟ್ಸ್ ನಡೀತಲ್ವಾ, ಇಲ್ಲಿ ದಸರಾ ಸ್ಪೋರ್ಟ್ಸ್ ನಡೆದಿಲ್ಲ. ಡೈರೆಕ್ಟ್ ಆಗಿ ಜಿಲ್ಲಾ ಮಟ್ಟಕ್ಕೆ ಬರ್ಕೊಟ್ಟಿದ್ದಾರೆ ಹುಡುಗರಿಗೆ. ಯಾವುದೇ ರೀತಿಯಾದಂತ ಒಂದು ಗೇಮ್ ಕೂಡ ಇಲ್ಲಿ ನಡೆದಿಲ್ಲ. ಬಟ್ ವಲಯ ಮಟ್ಟ ಈ ತರ ನಡಿಬೇಕಾದ್ರೂ ಗ್ರೌಂಡ್ ಎಲ್ಲ ಸೆಟ್ ಮಾಡಿ ಆ ಹುಡುಗರಿಗೆ ಏನು ತೊಂದರೆ ಆಗ್ಲಂಗೆ ಅದನ್ನಾದ್ರೂ ಎನ್ಶೋರ್ ಮಾಡ್ಬೇಕಲ್ವಾ, ಅದನ್ನೂ ಇಲ್ಲ. ಈ ಕಿತ್ತೋದ್ ಗ್ರೌಂಡ್ ಅಲ್ಲೇ ಓಡಿಸೋದು, ಹುಡುಗರು ಕೈಕಾಲು ಮುರ್ಕೊಳೋದು. ಒಂದು ಸಮಯದಲ್ಲಿ ಈ ತಾಲೂಕು ಅತಿ ಹೆಚ್ಚು ಹಳ್ಳಿಗಳನ್ನ ಹೊಂದಿದಂತ ತಾಲೂಕು ಆಗಿತ್ತು. ಹಾಗೆ ದೇಶದಲ್ಲಿ ಎರಡೇ ಕಡೆ ಗಾಂಧೀಜಿಯವರ ಚಿತಾಭಸ್ಮ ಇರೋದು, ಒಂದು ದೆಹಲಿಯ ರಾಜ್ಘಾಟ್ ಅಲ್ಲಿ, ಹಾಗೆ ಅವರ ನೆಕ್ಸ್ಟ್ ಎರಡನೇ ಚಿತ ಇರೋದು ನಮ್ಮ ಒಂದು ಕೂಡ್ಲಿಗೆ ಒಳಗಡೆ. ಅತಿ ಹೆಚ್ಚು ಹುಣಸೆ ಹಣ್ಣನ್ನ ಪ್ರೊಡ್ಯೂಸ್ ಮಾಡುವಂತ ಒಂದು ಊರು ಕೂಡ ಕೂಡ್ಲಿಗಿನೇ. ಇಷ್ಟೆಲ್ಲ ಇದ್ರು ವಿದ್ಯಾರ್ಥಿಗಳಿಗೆ ಮಾತ್ರ ಯಾವುದೇ ರೀತಿಯಾದ ಸೌಲಭ್ಯಗಳು ಇಲ್ಲ. ಅದೆಲ್ಲ ಬಿಟ್ಟಾಕಿ ಪ್ರತ್ಯೇಕವಾಗಿ ಒಂದು ಸ್ಟೇಡಿಯಂ ನ ಮಾಡ್ಕೊಡಿ. ಎಷ್ಟು ಹಿಂದುಳಿದಿದೆ ಅಂದ್ರೆ ಸ್ಪೋರ್ಟ್ಸ್ ಅಲ್ಲಿ, ಅದನ್ನ ಹೇಳೋ ಆಗಿಲ್ಲ ನಮ್ಮ ತಾಲೂಕು ಬಗ್ಗೆ. ಜನ ಫ್ರೀಯಾಗಿ ಸಿಗ್ತಿದೆ ಅಂತ ಹೇಳಿ ಏನೂ ಕೇಳ್ತಿಲ್ಲ. ಮಕ್ಳಿಗೆ ಸಿಗೋ ಸೌಲಭ್ಯಗಳನ್ನು ಕೂಡ ಮರ್ತು ಬಿಟ್ಟಿದ್ದಾರೆ ಸರ್ಕಾರದಿಂದ ಕೇಳೋದನ್ನ. ಸರ್ಕಾರದಿಂದ ಮಕ್ಳಿಗೆ ಏನೇನು ಅವಶ್ಯಕತೆ ಇದೆ ಅವನ್ನೆಲ್ಲ ನೀವು ಕೊಡ್ಸಿದ್ರೆ ನಾಳೆ ನಿಮ್ಮ ಮಕ್ಕಳು ದೊಡ್ಡವರಾಗಿ ಸರ್ಕಾರಕ್ಕೂ ಊಟ ಹಾಕ್ತಾರೆ, ನಿಮ್ಗೂ ಕೂಡ ಊಟ ಹಾಕ್ತಾರೆ. ಇನ್ನು ವಿದ್ಯಾರ್ಥಿಗಳು ಪೊಲೀಸ್ ಅಥವಾ ಆರ್ಮಿ ಎಕ್ಸಾಮ್ ಪಾಸ್ ಆಗ್ಬಿಟ್ಟು ಫಿಸಿಕಲ್ಗೆ ಇಲ್ಲಿಂದ 100 ಕಿಲೋಮೀಟರ್ ಹೋಗ್ಬಿಟ್ಟು ಅವರು ಫಿಸಿಕಲ್ ನ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ. ಇದನ್ನ ನೋಡಿ ಇಲ್ಲಿ ನಮ್ಮ ಮುಖಂಡರು, ಇಲ್ಲಿ ಸಂಬಂಧಪಟ್ಟ ಅಧಿಕಾರಿಗಳಿಗೆ ನಿಜವಾಗ್ಲೂ ನಾಚಿಕೆ ಆಗ್ಬೇಕು. ಇಲ್ಲಿ ಎಷ್ಟೋ ಸಂಘಟನೆಗಳಿವೆ, ಅವರೆಲ್ಲ ಇದ್ರ ಬಗ್ಗೆ ಕೈ ಬಿಟ್ಟಿದ್ದಾರೆ. ಹಾಗೆ ವಿದ್ಯಾರ್ಥಿಗಳಿಗೂ ಕೂಡ ಟೆನ್ಷನ್ ಇಲ್ಲ. ಇನ್ಮೇಲಾದ್ರೂ ವಿದ್ಯಾರ್ಥಿಗಳು ನೀವು ನಿಮ್ಮ ಭವಿಷ್ಯಕ್ಕೋಸ್ಕರ ಆಗ್ಲಿ ಹೋಗಿ ಸರ್ಕಾರದಲ್ಲಿ ಮನವಿನ ಕೊಡಿ, ಪ್ರತ್ಯೇಕವಾಗಿ ಒಂದು ಗ್ರೌಂಡ್ ನ ಮಾಡ್ಕೊಡಿ ಅಂತ ಹೇಳಿ. ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಕಂಪ್ಲೇಂಟ್ ಮಾಡಿ, ಇದಕ್ಕೆ ಯಾರ್ಯಾರು ಸಂಬಂಧಪಡ್ತಾರೋ ಆ ಸರ್ಕಾರಗಳಿಗೆ ಹೋಗಿ, ನಿಮ್ ಭವಿಷ್ಯ ಹಾಳಾಯ್ತು ಅಂತ ಹೇಳಿ ಸುಮ್ಮನೆ ಕೂತ್ಕೋಬೇಡಿ. ನಿಮ್ ತಮ್ಮಂದ್ರಿದ್ದಾರೆ, ಮುಂದೆ ನಿಮ್ ಬರೋ ಮಕ್ಕಳಿಗಾದ್ರೂ ಹೆಲ್ಪ್ ಆಗುತ್ತೆ. ಇದ್ರ ಬಗ್ಗೆ ಗಮನ ಹರಿಸಿ.